ಓಂ ಏಕದಂತಾಯ ನಮಃ. ಓಂ ಗಜಾನನಾಯ ನಮಃ. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಈ ಮಂತ್ರಗಳೆಲ್ಲ ನಿಮಗೆ ಹೇಗೆ ಗೊತ್ತು? ಇದೆಲ್ಲ ನಾನು ನನ್ನ ಮಾವನಿಂದ ಕಲ್ತಿದ್ದು. ಇವತ್ತು ಇಲ್ಲಿ ಈ ರೀತಿ ಉಪಯೋಗಕ್ಕೆ ಬಂತು. ನಿಮ್ಮದು ಬೆಂಗಳೂರಾ? ಹೌದು, ಬೆಂಗಳೂರೇ. ಹೋದ ವರ್ಷ ಅಷ್ಟೇ ಇವ್ರಿಗೆ ಮದುವೆ ಆಗಿದೆ. ಒಳ್ಳೆಯದಾಗಲಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಇಂಥ ಕಾಸ್ಟ್ಲಿ ಸೀರೆನ ಯಾವಾಗಾದರೂ ಉಟ್ಕೊಂಡಿದ್ಯಾ ನೀನು? ಇಂಥದನ್ನೆಲ್ಲ ಉಟ್ಕೊಳ್ಳೋಕ್ಕೂ ಒಂದು ಅರ್ಹತೆ ಇರಬೇಕು. ಯೋಗ್ಯತೆ ಇಲ್ದವ್ರಿಗೆ ಯೋಗ ಬಂದರೆ ಹೀಗೆ ಆಗೋದು. ಶ್ರೀಮಂತಿಕೆನ ಮೇಂಟೈನ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಅಂಥವ್ರಿಗೆ ಶ್ರೀಮಂತಿಕೆನೇ ಬರಬಾರ್ದು. ನೀನು ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೂ ಬಂದು ಅಷ್ಟು ನಯವಾಗಿ ಮಾತಾಡ್ದಾಗಲೇ ಅಂದ್ಕೊಂಡೆ ಇಂಥದ್ದೇ ಏನೋ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತೀಯ ಅಂತ. ನೋಡು ದೀಪಿಕಾ, ಮನುಷ್ಯರ ಹತ್ರ ದುಡ್ಡಿರೋದೇ ಬೇರೆ, ದೊಡ್ಡತನ ಇರೋದೇ ಬೇರೆ. ನಿನ್ನ ಪ್ರಕಾರ ದುಡ್ಡಿರೋ ಶ್ರೀಮಂತರು, ಆದರೆ ನನ್ನ ಪ್ರಕಾರ ಒಳ್ಳೆ ಮನಸ್ಸಿರೋರು, ದೊಡ್ಡತನ ಇರೋ ಶ್ರೀಮಂತರು. ನಾನು ಶ್ರೀಮಂತಿಕೆನ ಮೈ ಮೇಲೆ ಹಾಕೋ ಬಟ್ಟೆಯಿಂದ ಅಳಿಯಲ್ಲ, ಮನಸ್ಸು ನೋಡಿ ಅಳಿತೀನಿ. ಓಹೋ, ಅಷ್ಟೊಂದು ದೊಡ್ಡತನ ಇದೆಯಾ ನಿನಗೆ? ಹಾಗಿದ್ರೆ ಈ ಸೀರೆನ ಸ್ವಲ್ಪ ಐರನ್ ಮಾಡ್ಕೊಡ್ತೀಯಾ? ಏನು ಆರ್ಡರ್ ಮಾಡ್ತಿದ್ಯಾ ಅಥವಾ ಸಹಾಯ ಕೇಳ್ತಿದ್ಯಾ? ಏನು ಬೇಕಾದರೂ ಅನ್ಕೋ, ಆದರೆ ಈ ಸೀರೆನ ಚೆನ್ನಾಗಿ ಐರನ್ ಮಾಡಿಕೊಡು. ಅಯ್ಯೋ ಅಕ್ಕ, ಏನು ಮಾಡಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ? ನೋಡಿ, ಸೀರೆ ಸುಟ್ಟೋಯ್ತಲ್ಲ. ದೀಪಿಕಾ, ನಾನು ಐರನ್ ಬಾಕ್ಸ್ ಸ್ವಿಚ್ನ ಅಭಿ, ಅಭಿ ಪ್ಲೀಸ್ ಬಾ ಇಲ್ಲಿ. ಅಭಿ. ದೀಪಿಕಾ, ಏನಾಯ್ತು? ಇಲ್ಲಿ ನೋಡು ಅಭಿ, ಡ್ಯಾಡ್ ನನಗೆ ಪ್ರೀತಿಯಿಂದ ಕೊಡ್ಸಿದ ಸೀರೆ ಐರನ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡ್ರು. ಈಗ ಸುಟ್ಟಾಕಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು
ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಹೇಳುತ್ತಾ ನಾವು ಈ ಕತೆಗೆ ಮಂಗಳವನ್ನು ಹೇಳೋಣ. ಓಂ ನಮೋ ಪಾರ್ವತೆ ಪತಯೇ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಏನು ಮಾತಾಡ್ತಿದ್ದೆ ದೀಪಿಕಾ? ಅದಕ್ಕೆ ಈ ಸೀರೆ ಸೂಟ್ ಹಾಕಿದ್ರ? ಹೌದು ಅಭಿ, ಐರನ್ ಮಾಡ್ತಿರೋದು ಅವರೇ ತಾನೇ. ಅವ್ರ ಬಟ್ಟೆಗಳನ್ನೆಲ್ಲ ನೀಟಾಗಿ ಐರನ್ ಮಾಡಿದ್ದಾರೆ. ಇದು ನನ್ನ ಫೇವ್ರೆಟ್ ಸೀರೆ, ಡ್ಯಾಡ್ ಕೊಡ್ಸಿರೋದು ಅಂತ ಹೇಳಿ ಕೊಟ್ರೆ ಅದನ್ನ ಸುಟ್ಟಾಕಿದ್ದಾರೆ. ಇಲ್ಲ ಅಭಿ, ನಾನು ಐರನ್ ಬಾಕ್ಸ್ ಸ್ವಿಚ್ ಆಫ್ ಮಾಡಿ ಯಾಕೆ ಹೇಳ್ತಿದ್ದೀರಾ ಅಕ್ಕ? ಈ ಸೀರೆ ನನಗೆ ಕೊಡು ಅಂತ ಕೇಳಿದ್ದು ನೀವೇ ತಾನೇ.